ಸೊ ಸೋಮನಾಥ್ ಅನ್ನೋರು ಅವರು ಚೀಫ್ ಆಫೀಸರ್ ಇದ್ರು. ರಾಜ ಅಲ್ಲ. ನರಸಿಂಹ 3 ಅಂತ ರಾಜ, ಹೊಯ್ಸಳ ರಾಜ, ಅವರು ಅವ್ರ ಟೈಮ್ನಲ್ಲಿ ಕಟ್ಸಿರೋದು. ಓಕೆ 13th ಸೆಂಚುರಿಲಿ. ಓಕೆ ಹಂಗಾಗಿ ಇವಾಗ 752 ಇಯರ್ಸ್ ಓಲ್ಡ್ ಟೆಂಪಲ್ ಇದು. ಓಕೆ. ಇದೆಲ್ಲ ಆಮೇಲೆ ಸೋಮನಾಥ ಅಂತಂದ್ರೆ ಶಿವನ ಹೆಸರು, ಶಿವನ ಬಟ್ ಅವ್ರು ಕಟ್ಟಿರೋದು ವಿಷ್ಣುನ ದೇವಸ್ಥಾನ. ಸೋಮನಾಥ ವಿಷ್ಣು ಡಿವೋಟಿ, ಹಾ ಹಾ ಹಾ. ಅದಕ್ಕೆ ಅವರು ಫಸ್ಟ್ ಪ್ರಿಫರೆನ್ಸ್ ವಿಷ್ಣುಗೆ ಕೊಟ್ಟಿರೋದ್ರಿಂದ ಇಡೀ ಟೆಂಪಲ್ ಏನಿದೆ ಎಲ್ಲ ವಿಷ್ಣು ಬಿಟ್ರೆ ಶಿವನ್ ಸ್ಟ್ಯಾಚ್ಯೂನೇ ಇಲ್ಲ ಇಲ್ಲಿ. ಹಾ ಹಾ ಹಾ. ಎಂಟೈರ್ ಟೆಂಪಲ್ ಇದು ವಿಷ್ಣುದು. ಓಕೆ. ಅಲ್ಲಿ ಸರ್ ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾ ಇದ್ರು, ಬಟ್ ಇವಾಗೆಲ್ಲ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಶಿವನ್ ಟೆಂಪಲ್ ಅರ್ಧ ಮಾಡಿ ಅರ್ಧ ಬಿಟ್ಬಿಟ್ಟಿದ್ದಾರೆ. ಅದು ಇದು ಟೈಮಲ್ಲೇ ಮಾಡಿರೋದು, ಆದ್ರೆ ಇವರೇ ಬೇರೆ ಅದೇ ಬೇರೆ ಡೈನೆಸ್ಟ್ ಇದು, ಇದೇ ಬೇರೆ ಡೈನೆಸ್ಟ್ ಇದು. ಹಂಗಾಗಿ ಅದು ಸ್ಟಾಪ್ ಮಾಡ್ಬಿಟ್ಟಿದ್ರೆ ಇದು ಕಂಪ್ಲೀಟ್ ಆಗಿದೆ. ಆಮೇಲೆ ನೀವೇನು ಮೂರು ಹೇಳ್ತಾ ಇದ್ರಲ್ಲ, ಐಹೊಳೆ ಪಟ್ಟದಕಲ್ ಬಗ್ಗೆ. ಇಲ್ಲ, ಬೇಲೂರು ಹಳೇಬೀಡು. ಬೇಲೂರು ಹಳೇಬೀಡು. ಬೇಲೂರು ಬಂದು ನೋಡಿ, ಒಂದು ಪ್ಲಾಟ್ಫಾರ್ಮ್ ಇದೆಯಲ್ಲ, ಒಳಗಡೆ ಒಂದು ಗರ್ಭಗುಡಿ ಇದೆ, ಅದು ಏಕಕೂಟ ಟೆಂಪಲ್. ಓಕೆ. ಹಳೇಬೀಡು ಸೇಮ್ ಪ್ಲಾಟ್ಫಾರ್ಮ್ ಇದೆ, ಒಳಗಡೆ 2 ಗರ್ಭಗುಡಿ ಇದೆ, ದ್ವಿಕೂಟ. ಇದು ತ್ರಿಕೂಟ, 1 ಪ್ಲಾಟ್ಫಾರ್ಮ್ 3 ಗರ್ಭಗುಡಿ ಮತ್ತೆ 3 ಶಿಖರ ಶ್ರೈನ್ಸ್. 3 ದೇವರಲ್ಲಿ ಏನೋ ಇದ್ರಲ್ಲ, ಕೃಷ್ಣ, ಕೇಶವ, ಜನಾರ್ದನ. ಓಕೆ. ಕೃಷ್ಣ, ಕೇಶವ, ಜನಾರ್ದನ. ಈಗ 1000 ಹೆಸರಿದ್ರ ವಿಷ್ಣುಗೆ, ವಿಷ್ಣು ಸಹಸ್ರನಾಮ. ಮೊದಲನೇ ಹೆಸರೇ ಕೇಶವ, 1000 ಹೆಸರು ಅದು ಒಂದು ಜನಾರ್ದನ. ದಶಾವತಾರಗಳಿದೆಯಲ್ಲ, 10 ದಶಾವತಾರ, ಅದರಲ್ಲಿ 8ನೇ ಅವತಾರ ಕೃಷ್ಣ. ಹಾಗಾಗಿ ಒಳಗಡೆ ಕೃಷ್ಣ, ಕೇಶವ, ಜನಾರ್ದನ, ತ್ರಿಕೂಟ ಟೆಂಪಲ್. ಇದೆಲ್ಲ ಅವರು ಬಳಪದ ಕಲ್ಲಲ್ಲಿ ಕಟ್ಟಿದ್ದಾರೆ. ಯಾಕಲ್ಲ? ಸ್ಲೇಟ್ ಸ್ಟೋನ್, ಕಡ್ಡಿ ಬಳಪ, ಸ್ಲೇಟ್ ಎಲ್ಲ ಬರ್ತಾರಲ್ಲ, ಅದೇ ಇದು ಕಡ್ಡಿ ಬಳಪ. ಓಕೆ. ಬಟ್ ಅದು ಬೇಲೂರು ಹಳೇಬೀಡು ಇರೋದು ಸೋಪ್ ಸ್ಟೋನ್. ಅದು ಸೋಪ್ ಸ್ಟೋನ್, ಇದು ಸೋಪ್ ಸ್ಟೋನ್. ಓಕೆ ಓಕೆ. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಕ್ಲೋರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಏನಿದು ಕಲ್ಲಿನ ಗುಣ ಅಂತ ಅಂದ್ರೆ, ಭೂಮಿಯ ಒಳಗಡೆ ಇದ್ದಾಗ ಬೆಣ್ಣೆ ಅಥವಾ ಸೋಪು ಅಷ್ಟು ಸಾಫ್ಟ್ ಆಗಿರುತ್ತೆ, ಅದನ್ನ ಹೊರಕ್ಕೆ ತೆಗೆದಾಗ ಫುಲ್ ಹಾರ್ಡ್ ಆಗುತ್ತೆ. ಹೊಯ್ಸಳರು ತಮ್ಮ ದೇವಾಲಯಗಳಲ್ಲಿ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ರಿಂದ ಬಳಪದ ಕಲ್ಲನ್ನ ಬಳಸಿದ್ದಾರೆ. ಈ ಕಟ್ಟಿರುವಂತ ವ್ಯವಸ್ಥೆಗೆ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿ ಇಲ್ಲಿ ಸಿಮೆಂಟ್, ಇಟ್ಟಿಗೆ, ಕಬ್ಬಿಣ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಸ್ಟೋನ್ ಟು ಸ್ಟೋನ್ ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಿದ್ರು, ಲೈಕ್ ಲೆಗೋ ಬ್ಲಾಕ್ಸ್. ನೀವು ಬೇಲೂರು, ಹಳೇಬೀಡು ಎಲ್ಲೇ ನೋಡಿದ್ರು ಎಲ್ಲದೂ ಸಹ ಅದು ಇಂಟರ್ಲಾಕಿಂಗ್ ಅಲ್ಲೇ ಮಾಡಿದ್ದಾರೆ. ಫಸ್ಟ್ ಹೊರಗಡೆ ಕೆತ್ತನೆ ಮಾಡಿ ಆಮೇಲೆ ಫಿಕ್ಸ್ ಮಾಡಿ ಇಟ್ಟಿರೋದು. ಎಲ್ಲ ಬೇರೆ ಬೇರೆ ಪೀಸ್ ಇಂಟರ್ಲಾಕಿಂಗ್ ಇಲ್ದೇ ಇರೋಂಥ ಪೀಸ್ ಮಾತ್ರ ಇಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದಕ್ಕೂ ಸ್ಟೋನ್ ಟು ಸ್ಟೋನ್ ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಿದ್ದಾರೆ. 58 ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಸ್ಟ್ ಎಕ್ಸಾಂಪಲ್ ನೋಡೋದಕ್ಕೆ ಹಾಕಿದ್ದಾರೆ, ಯಾವ ತರ ಅವರು ಮಾಡಿರಬಹುದು ಕಲ್ಲಿನ ರಾಡನ್ನ ಹಾಕಿ ಅನ್ನೋದಕ್ಕೋಸ್ಕರ. ಇದೊಂದಕ್ಕೆ ಮಾತ್ರ ಕಬ್ಬಿಣ, ಯಾಕಂದ್ರೆ ಆಲ್ರೆಡಿ ಹ್ಯಾಂಡ್ಸ್ ಹೋಗಿತ್ತಲ್ಲ, ಜಸ್ಟ್ ಅದನ್ನ ಫಿಕ್ಸ್ ಮಾಡಿದಾರೆ ಹಿಂಗ ಅಷ್ಟೇನೆ. ಬಟ್ ಇದೇ ತರ ಇಡೀ ಟೆಂಪಲ್ಗೆ ನಿಮ್ಗೆ ಫಸ್ಟ್ ಪಿಲ್ಲರ್ ಇದೆ ನೋಡಿ, ಮೊದಲನೇ ಪಿಲ್ಲರ್ ಇದೆಯಲ್ಲ ಆಫ್ ಹೊರಗಡೆ, ನಿಮಗೆ ಸಿಂಗಲ್ ರಾಡ್ ತರ ಕಾಣಿಸ್ತಿಲ್ಲ, ಮಧ್ಯದಲ್ಲಿ ಗ್ರೂ ಕಾಣಿಸ್ತಿದ್ಯಾ, ಅದೇ ಇಂಟರ್ಲಾಕಿಂಗ್ ಬಟ್ ಸ್ಟೋನ್. ಪಿಲ್ಲರ್ಸ್ ಮಾತ್ರ ಐರನ್ ಒಳಗಡೆ ಅದೊಂದು ಜಸ್ಟ್ ಕೂಸಿದಾರೆ ಅಷ್ಟೇನೆ, ಎಲ್ಲ ಸ್ಟೋನ್. ಬಟ್ ಇಲ್ಲ ಸ್ಟ್ಯಾಚು ಹಳೇದು, ಜಯ ವಿಜಯರ್ ಇವರು ರಾಡ್ ಮಾತ್ರ ಆಮೇಲೆ ಹಾಕಿರೋದು ಅಷ್ಟೇನೆ. ಈ ಪ್ಯಾಚಸ್ ಎಲ್ಲ ಆಮೇಲೆ ಮಾಡಿದ್ರು. ಜಯ ವಿಜಯ ದ್ವಾರಪಾಲಕ ಜಯ ವಿಜಯ್ ದ್ವಾರಪಾಲಕ. ಒಳಗಡೆ ನಮ್ಗೆ 18 ಕಂಬ ಇದೆ. ಓಕೆ. ಈ ತರದ್ದು ಮೇಲ್ಗಡೆ ಕಾಣಿಸ್ತಿದೆಯಲ್ಲ, 16 ಸೀಲಿಂಗ್ಸ್ ಇದೆ. 16 ಸೀಲಿಂಗ್ಸ್ ಅಂತ ಅಂದ್ರೆ ಭುವನೇಶ್ವರಿಗಳು ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಈ ರೌಂಡ್ ಶೇಪ್ ಇದೆಯಲ್ಲ, ಈ ತರ ನೋಡಿ. ಫಸ್ಟ್ ನಿಮ್ಗೆ ಚಿಕ್ಕ ಚಿಕ್ಕ ವಿಗ್ರಹ ಕಾಣಿಸಲ್ಲ ಕೂತ್ಕೊಂಡಿರೋ ತರ 64 ಜನ ವಾದ್ಯಗೋಷ್ಠಿಗಳಿದ್ದಾರೆ, ಹಾಡೇಳೋರು, ಡ್ಯಾನ್ಸ್ ಮಾಡೋರು, ವಾದ್ಯ, ವೀಣೆ, ತಾಳ, ತಂಬೂರು, ಸುತ್ತ. ಅದ್ರ ನೆಕ್ಸ್ಟ್ ಶಿಖರದ ಡಿಸೈನ್, ಅದ್ರ ನೆಕ್ಸ್ಟ್ ತಾವರೆ ಹೂವಿನ ಮೊಗ್ಗು, ಅದ್ರ ನೆಕ್ಸ್ಟ್ ಹಸುವಿನ ಪಾದ ಅಥವಾ ಗೊಸ್ಸು, 3 ಸ್ಟೆಪ್ಸ್ ಇವೆ. ಈ ಸೆಂಟರ್ ಕಾಣಿಸಿರುವಂತ ನಿಮ್ಗೆ ತಾವರೆ ಹೂ ಮೊಗ್ಗಾಗಿದೆ, ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. 16 ತಾವರೆ ಹೂ ಏನಂದ್ರೆ ಸೆಕೆಂಡ್ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಇದು ಮಾತ್ರ ಸೆಂಟರ್ ಇದೆಯಲ್ಲ, ಅದು ಮಾತ್ರ ನೋಡ್ಕೊ ಬನ್ನಿ. ಡೇ ಬೈ ಡೇ ಅದು ಸ್ವಲ್ಪ 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 ಡೆವಲಪ್ ಆಗ್ತಾ ಇದೆ. ಈಗ ಇಲ್ಲಿ ನೋಡಿ, ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಅಲ್ಲೂ ಅಷ್ಟೇನೆ. ಓಕೆ. ಸೊ ಪ್ರತಿಯೊಂದು ಸೀಲಿಂಗ್ ನಲ್ಲೂ ಅದರದ್ದು ನೆಕ್ಸ್ಟ್ ಸ್ಟೇಜ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಓಪನ್ ಆಗಿದೆ ಲೈಟ್ ಆಗಿ, ಎಲ್ಲ ಹೊಡೆದಾಕಿದ್ದಾರೆ. ಯಾವಾಗ ದಾಳಿ ಆಗಿತ್ತು? 1311 1326 ಅಲ್ಲಿ. ಓಕೆ. ಮೊಹಮ್ಮದ್ ಗಜ್ನಿ ಗೋರಿ ಟೈಮ್. ಮಲ್ಲಿಕ್ ಕಾಫರ್ ಮೊಹಮ್ಮದ್ ಬಿನ್ ತೊಗೊಲಕ್ ಗಜ್ನಿ ಮಾಡಿದ್ದು ಸೋಮನಾಥ ಗುಜರಾತ್ ಟೆಂಪಲ್. ಇಲ್ಲಿವರೆಗೂ ಬರಲಿಲ್ಲ. ಮಾಡಿದ್ದು ಸೋಮನಾಥಪುರ ಕೇಶವ ಟೆಂಪಲ್. ಓಕೆ 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 ಓಕೆ. ಫುಲ್ ಕಂಪ್ಲೀಟ್ ಆಗಿ ಅರಳಿರೋದು. ಈಗ 3 ಲೇಯರ್ಸ್ ಫುಲ್ ಅರಳದ್ಮೇಲೆ ಒಳಗಡೆ ಮೊಗ್ಗು ನೋಡಿ, ಕಾಯಿ ತರ ಕಾಣಿಸುತ್ತಲ್ಲ, ಇದು ಫುಲ್ ಪ್ಲೇನ್ ಇದೆ ನೋಡಿ. ಈ 3 ಲೇಯರ್ಸ್ 1 2 3 ಲೇಯರ್ಸ್ ಇದೆ ನೋಡಿ.
ಇದು ವಿಷ್ಣು ಟೆಂಪಲ್, ವಿಷ್ಣು ವೈಫ್ ಲಕ್ಷ್ಮಿ ಸಿಟ್ಟಿಂಗ್ ಆನ್ ದ ಲೋಟಸ್. ಇದು ನಾಟ್ಯ ಮಂಟಪ, ಡ್ಯಾನ್ಸಿಂಗ್ ಸ್ಟೇಜ್. ಹಾಗಾಗಿ ರೈಸ್ಡ್ ಪ್ಲಾಟ್ಫಾರ್ಮ್ ನೋಡಿ, ಒಂದು ಸ್ಟೆಪ್ ಮೇಲಿದೆ ರೈಸ್ಡ್. ನಿಮ್ಗೆ ಇದು ಪಿಲ್ಲರ್ಸು ನೋಡಿದ್ರೆ ಒಂದು ಪೀಸು ಅಂತ ಅನ್ಸುತ್ತೆ, ಆದ್ರೆ ಒಂದು ಪೀಸ್ ಇಲ್ಲ, 5 ಪೀಸ್ ಇದೆ. ಓ ನೋಡಿ, ಫಸ್ಟ್ ಪೀಸು ಅಂದ್ರೆ ಸಪ್ರೇಟ್ ಕಲ್ಗಳನ್ನು ಎಲ್ಲ ಇಲ್ಲಿಂದ ಇಲ್ಲಿಗೆ ಒಂದು, ಇದೊಂದು ಕಲ್ಲು, ಇಲ್ಲಿಂದ ಇಲ್ಲಿಗೆ ಎರಡನೇದು, 3, 4, 5 ಪಂಚಶಿಲಾ ಸ್ತಂಭ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಹೆಸರು ಬೇರೆ ಬೇರೆ ಇದೆ. ಇದು ಪೀಠ, ಕಂಬ, ಕುಂಭ, ಕಟಿ, ಭಾರ ವಾಹಕ. ನೋಡಿ ಇಲ್ಲಿಂದ ಇಲ್ಲಿಗೆ ಯಾವ ತರ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಎಲಿಫೆಂಟ್ಸ್ ಮತ್ತೆ ಹಾರ್ಸ್ ಅಲ್ಲಿ ತರ ತಿರುಗಿಸಿ ಮಾಡಿರುವಂತದ್ದು. ಎಲಿಫೆಂಟ್ಸ್ ಪಾಟರಿ ವೀಲ್ ಮಾಡಲ್ವಾ, ಮಡ್ ಪಾಟರ್. ಆ ಮಡ್ ಪಾಟರ್ ಅನ್ನ ಫಸ್ಟ್ ಒಂದು ಪಾಟರ್ ನ ಇಟ್ಬಿಟ್ಟು ಒಳಗಡೆ ರಾಡ್ ಅನ್ನ ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆಗೆ ಈ ಪೀಸ್ ಅನ್ನ ಇಡ್ತಾರೆ. ಇಟ್ಟಾಗ ಇದು ಬಾಕ್ಸ್ ಟೈಪ್ ಅಲ್ಲಿ ಇರುತ್ತೆ, ರೊಟೇಟ್ ಆಗ್ತಾ 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 ಈ ಪೀಸ್ ಈ ತರ. ಅಂದ್ರೆ ಅದು ಅವಾಗಿನ್ನೂ ಸಾಫ್ಟ್ ಇರುತ್ತೆ, ಅದು ಅಂದ್ರೆ ತುಂಬಾ ದಿನ ಏನ್ ತಗೊಳಲ್ಲ ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು ಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ ಸ್ಟೋನ್ ಫುಲ್ ಸಾಫ್ಟ್ ಇದೆ, ಒಂದು ಫುಲ್ ಹಾರ್ಡ್ ಇದೆ. ಅಂತಂದ್ರೆ ಒಂದು 20 ದಿನ, 1 ತಿಂಗಳು, ನಾವ್ ಹೆಂಗೆ ಆ ಸ್ಟ್ಯಾಚು ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫುಲ್ ಗಟ್ಟಿಯಾಗಿ ಒಳಗಡೆ ಹಾಕ್ದಾಗ ಅದು ಸ್ವಲ್ಪ ಒಣಗೋದಕ್ಕೂ ಲೇಟ್ ಆಗುತ್ತೆ, ಬಟ್ ತೆಳ್ಳಗೆ ಮಾಡಿದಾಗ ಅದು ಸ್ವಲ್ಪ ಬೇಗ ಒಣಗುತ್ತೆ. ಆ ಥರ ಅದು ಡಿಪೆಂಡ್ ಅಪಾನ್ ದ ಸ್ಟೋನು, ಆ ಥರ ಡಿಪೆಂಡ್ ಆಗುತ್ತೆ. ಹಂಗಾಗಿದ್ದು ಪಂಚಶಿಲಾ ಸ್ತಂಭ ಅಂತ ಅಂದ್ಬಿಟ್ಟು, ಯಾಕಂದ್ರೆ 13th ಸೆಂಚುರಿಲಿ ವಿತೌಟ್ ಮಿಷನರೀಸ್ ಅಲ್ಲ, ಹಾಗಾಗಿ ಲೇತು ಟರ್ನಿಂಗ್. ಬಟ್ ಒಳಗಡೆ 1 ರಾಡ್ 5 ಪೀಸ್ ಸೇಮ್. ನನಗೆ ತೋರಿಸಿದ ಹೊರಗಡೆ ಅದೇ ತರ ರಾಡ್ 5 ಪೀಸ್ ಸೇರಿ ಒಂದೇ ಇರುತ್ತೆ, 5 ಪೀಸ್ ಈ ತರ ಮಾಡಿರ್ತಾರೆ. ಅಲ್ಲೇ ಮುಂದೆ ತೋರಿಸಿದ್ನಲ್ಲ ಅದೇ ತರ ಇದೆ, ಆದ್ರೆ ಅಲ್ಲಿ ಏನ್ ಗೊತ್ತಾ, 4 ಪೀಸ್ ಹೋಗಿದೆ, ಈ ಪೀಸು ಇಲ್ಲ, ಈ 3 ಪೀಸು ಇಲ್ಲ, ಇದು ಮಾತ್ರ ಇದೆ. ಹಂಗಾಗಿ ನಿಮ್ಗೆ ಒಳಗಡೆ ಇರೋಂಥ ಇದು ಈಸಿಯಾಗಿ ಕಾಣಿಸುತ್ತೆ. ಅಲ್ಲಿ ಅದು ಕೂಡ ಮುಂಚೆ ಫುಲ್ ಇತ್ತು, ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾರೆ ಅವಾಗ ಅಟ್ಯಾಕ್ ಆದಾಗ. ಹಂಗಾಗಿ ಸೊ ರಾಡ್ ಮೇಲೆ ಸುರಿದಾಗೆ ಮಾಡುದಲ್ಲ, ಈಗ ಸುರಿದಾಗೆ ಏನಂದ್ರೆ ದೀಪ ಇಲ್ಲಿ ಎಲ್ಲ ಯಾಕಂದ್ರೆ ಅವಾಗೆಲ್ಲ ಕರೆಂಟ್ ಇಲ್ವಲ್ಲ, ದೀಪ ಹಚ್ಚ. ಫಸ್ಟ್ ಕೃಷ್ಣಂದು ಈ ತರ ಮಾಡಿ ಒಳಗಡೆ ಅದೇ ಇದೆ. ಇದು ಮೊದಲನೇ ಗರ್ಭಗೃಹ. ಕೇಶವ, ಸಾರಿ ಕೃಷ್ಣ. ಅಂದ್ರೆ ಒಂದೇ ಕಲ್ಲು ಸರ್ ಇದು, ಇಲ್ಲಿಂದ ಅಲ್ಲಿಗೆ. ಬಟ್ ಫ್ಲೂಟ್ ಹೋಗಿದೆ, ಫ್ಲೂಟ್ ಮಾತ್ರ ಅಲ್ಲ, ಕೆನ್ನೆ ನೋಡಿ ಕಲ್ಲ, ಬೆರಳುಗಳು. ಕೃಷ್ಣ ಅಂಡರ್ ದ ಟ್ರೀ, ಕಲ್ಪವೃಕ್ಷ ಅಥವಾ ಕದಂಬ ಟ್ರೀ ಅದು. ಆ ಕಡೆ ಈ ಕಡೆ ಗೋಪಾಲರು ಮತ್ತೆ ಗೋಪಿಕಾಸ್ತ್ರೀಯರಿದ್ದಾರೆ. ಬಟ್ ಇಲ್ಲಿ ಫ್ಲೂಟ್ ಹೋಗಿರೋದ್ರಿಂದ ಪೂಜೆ ಇದೆ. ಸಿಂಗಲ್ ಸ್ಟೋನ್. ಇದು ಮೂಲ ವಿಗ್ರಹ. ಕೇಶವ ಮಾತ್ರ ಮೂಲ ವಿಗ್ರಹ ಅಲ್ಲ, ಯಾಕಂದ್ರೆ ಇದು ಕೇಶವನ್ ಟೆಂಪಲ್, ಬಟ್ ಅದು ಮೂಲ ವಿಗ್ರಹ ಅಲ್ಲ. ಅದಕ್ಕೆ ಒಂದ್ ಸೆಕೆಂಡ್ ಮ್ಯಾಮ್, ಇನ್ನೊಂದ್ಸಲ ಹೇಳಿ, ನನಗೆ ಅರ್ಥ ಆಗಿಲ್ಲ. ಅದು ಮೂಲ ಅದು ಅಂದ್ರೆ ಮೂಲ ಮೀನ್ಸ್ ಒರಿಜಿನಲ್. ಕೃಷ್ಣ ಒರಿಜಿನಲ್ ಸ್ಟ್ಯಾಚ್ಯೂ, ಕೇಶವ ನಾಟ್ ಒರಿಜಿನಲ್. ಇಲ್ಲಿದೆಯಲ್ಲ ಮಿನಿಯೇಚರ್ ಕೇಶವ ಮಾತ್ರ ಒರಿಜಿನಲ್. ಓಕೆ, ಇನ್ಸೈಡ್ ಕೇಶವ ನಾಟ್ ಒರಿಜಿನಲ್. ಕೃಷ್ಣಂದು ಸ್ವಲ್ಪ ಒರಿಜಿನಲ್. ಈ ಒರಿಜಿನಲ್ ವರ್ಡ್ ಮೀನಿಂಗ್ ಏನು ಮ್ಯಾಮ್? ಒರಿಜಿನಲ್ ಮೀನ್ಸ್ ಮೂಲ, ಅಂದ್ರೆ ಅಲ್ಲೇ ಗರ್ಭಗುಡಿಲೇ ಮಾಡಿ ಇಟ್ಟಿರೋದು. ಓ ಹಂಗೆ, ಓಕೆ. ಇದನ್ನ ಬೇರೆ ಕಡೆ ಮಾಡಿ ತಂದಿಟ್ಟಿರೋದು. ಓಕೆ, ಇದು ಮೂಲ ವಿಗ್ರಹ ಅಲ್ಲ. ಇದೇನಂದ್ರೆ 1326 ಅಲ್ಲಿ ಮೊಹಮ್ಮದ್ ಬಿನ್ ತೊಗೊಲಕ್ಕೂ ಫುಲ್ ಕಂಪ್ಲೀಟ್ ಆಗಿ ಹೊಡೆದಾಕ್ತಾನೆ. ಓಕೆ. ಆಗ ಈಗ ನೀವು ಬಂದಿರೋದು ಏನಂತ ಹೇಳಿ, ಕೇಶವನ್ ಟೆಂಪಲ್ ಅಂತ. ಈಗ ಯಾರೇ ಆದ್ರೂ ಪೂಜೆ ಮಾಡ್ದೆ ಹೋಗ್ಲಿ, ಯಾಕಂದ್ರೆ 3 ವಿಗ್ರಹಕ್ಕೂ ಪೂಜೆ ಇಲ್ವಲ್ಲ, ಗರ್ಭಗುಡಿ ಖಾಲಿ ಇರಬಾರ್ದು. ಅದಕ್ಕೆ ಏನ್ ಮಾಡಿದ್ರು, ಕೇಶವನ್ ಟೆಂಪಲ್ ಅಂತ ನಾವು ಬಂದ್ಮೇಲೆ ಕೇಶವನ್ ಸ್ಟ್ಯಾಚು ಇರ್ಲೇಬೇಕು ತಾನೆ. 3ಕ್ಕೂ ಪೂಜೆ ಇಲ್ಲ ಅಂದ್ಮೇಲೆ ಓಕೆ, ಬಟ್ ಇಲ್ಲಾರ ಗರ್ಭಗುಡಿಯಾಗಿ ಖಾಲಿ ಇಟ್ಟಿದ್ದೀರಾ ಅಂತ ಡಿಪಾರ್ಟ್ಮೆಂಟ್ ಏನ್ ಮಾಡೋದು ಅಂದ್ರೆ 1958 ಅಲ್ಲಿ ಹೊರಗಡೆ 64 ರೂಮ್ಸ್ ಇದೆ. 64 ರೂಮ್ಸ್ ಅಲ್ಲಿ ಇದೇ ತರ ವಿಗ್ರಹಗಳು ಅವಾಗಿತ್ತು, ಆದ್ರೆ ಈಗಿಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಹೇಳ್ತೀನಿ ಹೊರಗಡೆ ಹೋದಾಗ. ಹಂಗಾಗಿ ಅಲ್ಲಿದ್ದಂತ ಒಂದು ವಿಗ್ರಹನ ಆಲ್ಟರ್ ಮಾಡಿ ಗಿಡಕ್ಕೆ. ಅಂದ್ರೆ ಮೂಲ ಅಂದ್ರೆ 13th ಸೆಂಚುರಿಲಿ ಏನ್ ಇಟ್ಟಿದ್ದಾರೆ, ಈಗ ಈ ವಿಗ್ರಹ ನೋಡ್ರಿ, ಇದು ಮೂಲ ಅಂದ್ರೆ 13th ಸೆಂಚುರಿ ಅವರೇ ಶಿಲ್ಪಿಗಳೇ ಇಟ್ಟಿರೋಂತ ಜಾಗ ಇದು. ಆದ್ರೆ ಇದು ಶಿಲ್ಪಿಗಳು ಇಟ್ಟಿರೋ ಜಾಗದಿಂದ ತೆಗೆದು ಆಮೇಲೆ ಇದನ್ನ ಇಟ್ಟಿರೋದು ನಾವು. ಇತ್ತು, ಹೊರಗಡೆ ಇತ್ತು. ಆದ್ರೆ ಅದಕ್ಕೆ ನೋಡಿ, ನಿಮ್ಗೆ ಹೈಟೇ ಆಗ್ಲಿ ಕಲರೇ ಆಗ್ಲಿ, ಯಾಕಂದ್ರೆ ರೂಮ್ಸ್ ಗಳಲ್ಲಿ ಚಿಕ್ಕದಾಗಿರುತ್ತೆ. ಗರ್ಭಗುಡಿ ಅಂತ ವಿಗ್ರಹಗಳಿಗೆ ಮಾತ್ರ ದೊಡ್ಡದು, ಅದೊಂದು ಇದಿರುತ್ತೆ, ಒಂದು ಲೆವೆಲ್ ಇಷ್ಟದೇ ಮಾಡ್ಬೇಕು, ಇದು 5 ಅಡಿ ಅಥವಾ 7 ಅಡಿ ಆತರ ಮಾಡ್ಬೇಕು ಅಂತ ಇರುತ್ತೆ. ಬಟ್ ನಿಮ್ಗೆ ಏನ್ ನೋಡಿದ್ರೆ ಕೃಷ್ಣ ಈಗ 3 ಗರ್ಭಗುಡಿ ಅಂದ್ಮೇಲೆ 3 ಒಂದೇ ಲೆವೆಲ್ ಅಲ್ಲಿ ಇರ್ಬೇಕು.
ಈಗ ಆ ಚಿಕ್ಕದು ಇದು ದೊಡ್ಡದು ಆ ಚಿಕ್ಕದು ಆತರ ಮಾಡಂಗಿಲ್ಲ, ಮೂರು ಒಂದೇ ಲೆವೆಲ್ ಅಲ್ಲಿ ಇರ್ಬೇಕಲ್ವಾ. ಅದಕ್ಕೆ ಏನ್ ಮಾಡಿದ್ರು ಅಂತ ಅಂದ್ರೆ ಇಲ್ಲಿದಂತೆ ವಿಗ್ರಹ ಇರ್ಲಿಲ್ವಲ್ಲ, ಹಾಗಾಗಿ ಹೊರಗಡೆ ಇರೋದನ್ನ ತಂದಿಟ್ಟಿದ್ದಾರೆ. ನಿಮ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕಲರ್, ಕಾರ್ವಿಂಗ್ಸ್, ಡಿಸೈನು, ಸ್ಟೋನು, ಹೈಟ್, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ನೋಡಿ. ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಮತ್ತೆ ಇನ್ನೂ ಒಂದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅಬ್ಸರ್ವ್ ಮಾಡಿ, ಈ ಬೇಸ್ ಇದೆಯಲ್ಲ, ಬೇಸ್ಗೂ ಸ್ಟ್ಯಾಚ್ಯೂಗೂ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ. ಅದೇ ನಿಮ್ಗೆ ಅದು ಒರಿಜಿನಲ್ ಆದ್ರೆ ಅಟ್ಯಾಚ್ಡ್, ಅಂದ್ರೆ ಒಂದೇ ಕಲ್ಲಿನಲ್ಲಿ ಮಾಡಿಬಿಡ್ತಾರೆ. ಒಂದೇ ಕಲ್ಲಲ್ಲ, ಎರಡೇ, ಪೀಠನೇ ಬೇರೆ ಸ್ಟ್ಯಾಚ್ಯೂನೇ ಬೇರೆ, ಬಟ್ ಅಟ್ಯಾಚ್ ಇರಲ್ಲ, ಹಿಂಗಿರುತ್ತೆ ಹಿಂಗೆ. ತೋರಿಸ್ತೀನಿ ನಿಮ್ಗೆ, ಜನಾರ್ದನ ತೋರಿಸ್ತೀನಿ. ಬಟ್ ಇದು ಗ್ಯಾಪ್ ಇದೆ. ಇದು ಕೆಳಗಡೆ ಇದೆಯಲ್ಲ ಗರುಡ, ಇದು ವಿಷ್ಣು ವಾಹನ, ಇದು ಬೇಸಿಸ್ ಒರಿಜಿನಲ್, ಬಟ್ ಸ್ಟ್ಯಾಚ್ಯೂ ನಾಟ್ ಒರಿಜಿನಲ್. ಹಂಗಾಗಿ ಪೂಜೆ ಇಲ್ಲ ಇನ್ನೂ. ಇಟ್ಟಿದ್ರು 1958 ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಇಟ್ಟಿರೋದು. ಇಲ್ಲೇನಿದೆ ಜನಾರ್ದನ, ಇದು ಮೂಲ ವಿಗ್ರಹ, ಮೀನ್ಸ್ ಒರಿಜಿನಲ್ ನೋಡಿ. ಇದು ನಿಮ್ ಕರೆಕ್ಟ್ ಆಗಿ ನೋಡಿ ತೋರಿಸ್ತೀನಿ. ಇಲ್ಲಿ ಇದೆಯಲ್ಲ ಬೇಸ್ಗೂ ಕಾಣಿಸ್ತಾ, ಅಟ್ಯಾಚ್ ಇದೆ ನೋಡಿ. ಅಂದ್ರೆ ಎರಡು ಕಲ್ಲು, ಅದು ಪೀಠನೇ ಬೇರೆ ಸ್ಟ್ಯಾಚ್ಯೂನೇ ಬೇರೆ. ಬಟ್ ಅವಾಗ ಅವ್ರು ಇಡ್ಬೇಕಾದ್ರೆ ಎಲ್ಲಾನು ಫುಲ್ ಕಂಪ್ಲೀಟ್ ಆಗಿ ಆ ಸ್ಟೋನ್ ಕರೆಕ್ಟ್ ಮ್ಯಾಚ್ ಆಗಂತದ್ದೇ ಇಡೋದು, ನೀಟಾಗಿರುತ್ತೆ. ಈಗ ಇಂಟರ್ಲಾಕ್ ಆಗಿಲ್ಲ, ಇಂಟರ್ಲಾಕ್ ಬಟ್ ಏನು ಗ್ಯಾಪ್ ಕಾಣಿಸ್ಲಾರ್ದಂಗೆ ಮಾಡಿದ್ದಾರೆ ಅವಾಗ ನೋಡಿ. ವಿಷ್ಣು ಅಂತ ಅಂದ್ರೆ ಶಂಖ, ಚಕ್ರ, ಗದ ಮತ್ತೆ ಪದ್ಮ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದನ, ಚೆಸ್ಟ್ ಮತ್ತೆ ಬೆಲ್ಲಿ ನೋಡಿ, ಫೇಸ್ ಆಫ್ ದ ಕೌ. ಹೌದು, ಗೊತ್ತಾಯ್ತಾ? ಚೆಸ್ಟ್ ಅಂಡ್ ಬೆಲ್ಲಿ ಮಕ್ಕಳದ ಹತ್ರ ಇದು ಮೂಗು ಬಾಯಿ ತರ ಬಂದಿದೆ. ಫೇಸ್ ಆಫ್ ದ ಕೌ. ಇದು ಬಲಗಾಲ ಹೆಬ್ಬೆರಳ ತುದಿ, ರೈಟ್ ಲೆಗ್ ಬಿಟ್ಟು ಸ್ಮಾಲ್ ಡ್ಯಾಮೇಜ್ ಆಗಿದೆ. ಬಟ್ ನಾವು ಎಂಟೈರ್ ಟೆಂಪಲ್ ಗೆ ಕಂಪೇರ್ ಮಾಡಿದ್ರೆ ಇದೊಂದೇ ಚೆನ್ನಾಗಿರೋದು ಸ್ಟ್ಯಾಚ್ಯೂ. ಬಟ್ ಇದು ಭಿನ್ನನೇ ಇರೋದ್ರಲ್ಲಿ ಪರವಾಗಿಲ್ಲ. ಭಿನ್ನ ಅಂದ್ರೆ ಅದು ಕೆಳಗಡೆ ಅಷ್ಟೇ ಡ್ಯಾಮೇಜ್ ಆಗಿದೆ, ಅಷ್ಟೇ ಡ್ಯಾಮೇಜ್ ಆಗಿದೆ. ಬಟ್ ಹತ್ರ ಅಷ್ಟೇ. ಕೆಳಗಡೆ ಗರುಡ ಇದೆ, ವಾಹನ ವಿಷ್ಣುದು. ಕರೆಕ್ಟ್. ಲೋಟಸ್, ಪದ್ಮ, ಕಮಲ. ಈ ಕಂಬ, ಆ ಕಂಬ, ದಿಸ್ ಟು ಓನ್ಲಿ ಹ್ಯಾಂಡ್ ಚೀಸಲ್. ಅಂದ್ರೆ ಇದು ಲೇತ್ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಇದು ಹ್ಯಾಂಡ್ ಮೇಡ್, ಜಸ್ಟ್ ಫಾರ್ ಎ ಚೇಂಜ್ ಅಷ್ಟೇ. ಓಕೆ, ಇದು ಹ್ಯಾಂಡ್ ಮೇಡ್. ಹೊಯ್ಸಳ ಟೆಂಪಲ್ಗಳಲ್ಲಿ ಎಲ್ಲ ಬೇಲೂರಲ್ಲಿ 48 ಪಿಲ್ಲರ್ಸ್ ಇದೆ ಇನ್ ಸೈಡ್, ಬಟ್ 2 ಪಿಲ್ಲರ್ಸ್ ಓನ್ಲಿ ಹ್ಯಾಂಡ್ ಮೇಡ್, ಆಲ್ ದ ಪಿಲ್ಲರ್ಸ್ ಸೇಮ್. ಅಲ್ಲ, ಅಲ್ಲೂ ಕೂಡ ಹ್ಯಾಂಡ್ ಮೇಡ್ ಇದೆ ಎಲ್ಲ ಕಡೆ. ದಿಸ್ ಟು ಇನ್ಕ್ಲೂಡಿಂಗ್ ಎಂಟೈರ್ ಟೆಂಪಲ್ ಹ್ಯಾಂಡ್ ಮೇಡ್. ಅದು ಏನದು ಲೇತ್, ಅದೆಲ್ಲ ಲೇತ್. ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಅಷ್ಟೇನೆ. ಲೇತ್ ಅಲ್ಲಿ ನೋಡಿ ಸ್ವಲ್ಪ ಮಾಡಿರೋದು, ಎಲ್ಲನೂ ಸ್ವಲ್ಪ ಚೇಂಜಸ್ ಇದೆ. ಒಂದೇ ಲೇಯರ್ ನಾವು ಅದನ್ನ ಅಬ್ಸರ್ವ್ ಮಾಡಕ್ಕಾಗಲ್ಲ ನೋಡಿ. ಈ ತರ ಲೇಯರ್ಸ್ ಇದೆಯಲ್ಲ, ಒಂದ್ ದೊಡ್ಡದಿದೆ, ಒಂದ್ ಚಿಕ್ಕದಿದೆ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಸಣ್ಣದಾಗಿ ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ವಲ್ಪ ಚೇಂಜ್ ಅಷ್ಟೇನೆ ನೋಡಿ. ಇದು ವೆಂಟಿಲೇಷನ್ ಹೊರಗಡೆ ಸ್ಟಾರ್ ಶೇಪ್ ಅಲ್ಲಿ ಇದೆ, ಒಳಗಡೆ ಸ್ಕ್ವೇರ್ ಇದೆ, ಗಾಡಿ ಬೆಳಕೋಸ್ಕರ. ಕಲೆಗೆ ಬೆಲೆ ಜಾಸ್ತಿ. ಹೊಯ್ಸಳ ಅಂದ್ರೇನೆ ಕಲೆ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರಿಂದ ಅವರು ಅದಕ್ಕೆ ಬಡಪದ ಕಲ್ಲು ಮತ್ತೆ ಪೂಜೆ ಅಂತ ಅಂದ್ರೆ ಯಾರಿಗೂ ಇದಿಲ್ಲ ಇಲ್ಲಿ. ಬಟ್ ಕಲೆ ನೋಡಕ್ಕೆ ಜಾಸ್ತಿ ಜನ ಬರೋದು ಈ ತರ ಟೆಂಪಲ್ಗಳಿಗೆ. ಬಟ್ ಮ್ಯಾಮ್, ಇದು ಹಳೆಬೀಡಿನಲ್ಲೂ ಸೇಮ್ ಸ್ಟೋನ್ ಯೂಸ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಕಪ್ಪು ಹಾಕಿದೆ. ಅದು ಫಸ್ಟ್ ಕ್ವಾಲಿಟಿ ಸ್ಟೋನು, ಇದು ಆ ಥರದ್ದಲ್ಲ, ಹಂಗಾಗಿ ಸ್ವಲ್ಪ ಚೇಂಜಸ್ ಇದೆ ನೋಡಿ. ಅದು ನಾರ್ತ್ ಇಂಡಿಯನ್ ಟೆಂಪಲ್ಸ್ ಡಿಸೈನು, ಅದು ನಾಗರ ಸ್ಟೈಲು. ಈ ಪೂರಿ, ಜಗನ್ನಾಥ್, ಒಡಿಸ್ಸಾ ಎಲ್ಲ ನೋಡಿದಾಗ ಆ ಥರ ಇರುತ್ತೆ. ಸೌತ್ ಇಂಡಿಯನ್ ಟೆಂಪಲ್ಸ್ ದ್ರವಿಡಿಯನ್, ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ನಾರ್ತ್ ನಾಗರ ಸ್ಟೈಲು, ಸೌತ್ ದ್ರವಿಡಿಯನ್ ಸ್ಟೈಲು, ಎರಡೂ ಮಿಕ್ಸ್ ಆಗಿದೆ ಅದರಲ್ಲಿ. ರೇಖಾನಗರ ಸ್ಟೈಲ್ ಅಂತ ಬೇಸರ ಅಲ್ಲ, ಅದೇ ಬೇರೆ. ರೇಖಾನಗರ ಅಂತಂದ್ರೆ ಅದು ನಾರ್ತ್ ಇಂಡಿಯನ್ ಸ್ಟೈಲ್, ಅದು ನಾರ್ತ್ ಇಂಡಿಯನ್ ಸ್ಟೈಲು, ಇದು ಬೇಸರ ಸ್ಟೈಲು. ಹೊಯ್ಸಳ ಟೆಂಪಲ್ಗಳಲ್ಲಿ ಸೌತ್ ಮತ್ತೆ ನಾರ್ತ್ ಎರಡು ಮಿಕ್ಸ್ ಆಗಿದ್ರೆ ಅದು ಬೇಸರ ಸ್ಟೈಲ್. ಇದು ಬೇಸರ. ಕೆಳಗಡೆ ಸರ್ ಇಲ್ಲಿ ಕುತ್ಕೋಬಾರ್ದು. ಪಟ್ಟದಕಲ್ಲಲ್ಲೂ ಇದೆ ಮ್ಯಾಮ್, ಅಂದ್ರೆ ಬೇಸರ ಸ್ಟೈಲ್ ಇರೋದು ಒಂದು ಟೆಂಪಲ್ ಇದೆ. ವಿಷ್ಣುದು 5ನೇ ಅವತಾರ ವಾಮನ. ಓಕೆ. ದಶಾವತಾರಗಳಿದೆಯಲ್ಲ, ತೋರಿಸ್ತೀನಿ ಇಲ್ಲಿ 8 ಇದೆ. ಇದು 5ನೇದು. ಇದು ಫಸ್ಟ್ ಇದು ನೋಡಿರಿ, ಆಮೇಲೆ ತೋರಿಸ್ತೀನಿ ಆ ಕಡೆ. ಇದು ವಿಷ್ಣು ಏಳಡೆ ಸರ್ಪದ ಮೇಲೆ ಕೂತ್ಕೊಂಡಿದ್ದಾರೆ. ನಾವೆಲ್ಲೂ ಸಹ ವಿಷ್ಣು ಕೂತ್ಕೊಂಡಿರೋ ತರ ನೋಡೋದಿಲ್ಲ. ಮಲಗಿರೋದು ಮತ್ತೆ ನಿಂತಿರೋದನ್ನ ಮಾತ್ರ ನೋಡಿರ್ತೀವಿ. ಇದು ಕೂತ್ಕೊಂಡಿರೋದು ನೋಡಿ, ಇಲ್ಲಿ 7 ಹೆಡ್ಸ್ ಇದೆಯಲ್ಲ, 3 ಹೆಡ್ಸ್ ಹೋಗಿದೆ. ಶೇಷನಾಗ ಅಥವಾ ಆದಿಶೇಷ ಅಂತ ಅಂದ್ಬಿಟ್ಟು ವಿಷ್ಣು. ಗಣೇಶ ನಾಟ್ಯ ಮಾಡ್ತಿರುವಂತದ್ದು ನಾಟ್ಯ ಗಣೇಶ, ನಾಟ್ಯ ಸರಸ್ವತಿ, ಬಟ್ ವೀಣೆನೂ ಹೋಗಿದೆ. ಇದು ಅಭಿಷೇಕ ಮಾಡಿದಂತ ನೀರು ಬರೋದಕ್ಕೆ. ಒಳಗಡೆ ಗರ್ಭಗುಡಿ ನೋಡೋದಲ್ಲ, ಅಲ್ಲಿಂದ ಇಲ್ಲಿಗೆ 13 ಫೀಟ್ ಸಿಂಗಲ್ ಸ್ಟೋನ್. ಒಂದೇ ಅಷ್ಟು ಉದ್ದನ್ ಕಲ್ಲನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿಗೆ ಯಾವ ಗರ್ಭಗುಡಿ? ಮೂರದ್ರಲ್ಲಿ ಕೃಷ್ಣನ್ ಗರ್ಭಗುಡಿ. ಅಂದ್ರೆ ಈ ತರನೇ ಅಭಿಷೇಕ ಮಾಡಿರೋದು ಮೂರು ಕಡೆ ಬರೋಂಗಿದೆ. 3 ಶಿಖರ ಇದೆ. ಇದು
3 ಔಟ್ಲೆಟ್ಸ್ ಇದೆ, ಇದು 3 ಸ್ಟ್ಯಾಚುಸ್ ಇದೆ, ಹಂಗಾಗಿ ತ್ರಿಕೂಟ. ಕೃಷ್ಣ ವಿಷ್ಣುದು ಮಿಡಲ್ ಅಲ್ಲಿ ಹೋಗ್ಬಿಟ್ಟಿದೆ. ಒಳಗಡೆನೂ ಅಷ್ಟೇನೆ, ಕೈಯಲ್ಲಿತ್ತು, ಬಾಯಿ ಹತ್ರ ಇರ್ಲಿಲ್ಲ. ಇಲ್ಲೂ ಅಷ್ಟೇ ನೋಡಿ, ಈ ಬಾಯಲ್ಲಿ ಇದೆ, ಅಲ್ಲಿ ಬಾಯಲ್ಲೂ ಇಲ್ಲ. ಅಲ್ಲಿ ಏನಿಲ್ಲ ಅಲ್ಲ, ಫರಿ ಫೇಸ್ ಅಷ್ಟೇ ಇದೆ ಅಲ್ಲಿ. ಸರ್ ಇದೆ ಇಂಟರ್ಲಾಕಿಂಗ್ ಅಂದ್ರೆ ಸ್ಟ್ಯಾಚುಗಳಿಗೆ ಈ ತರ ಸ್ಟೋನ್ ಟು ಸ್ಟೋನ್ ಕಾಣಿಸ್ತಿದ್ಯಾ? ಅಲ್ಲಿ ಎಲ್ಲ ಬೇರೆ ಪೀಸು, ಇದೇ ಬೇರೆ, ಇದೇ ಬೇರೆ, ಇದೇ ಬೇರೆ, ಇಡೀ ಟೆಂಪಲ್ಲೇ ಸ್ಟೋನ್ ಟು ಸ್ಟೋನ್, ಬಟ್ ಬೇರೆ ಬೇರೆ ಪೀಸಸ್. ಒಂದೇ ಬಂಡೆಯಲ್ಲಿ ಮಾಡಿರುವಂತದ್ದಲ್ಲ, ಬಂಡೆಗಳನ್ನೇ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕೊರೆದು ಕಾರ್ವಿಂಗ್ಸ್ ಮಾಡಿ ಇಟ್ಟಿರೋದು. ಓಕೆ. ಇದು ವಿಷ್ಣುದು 6ನೇ ಅವತಾರ. ಆಲ್ರೆಡಿ ನಾನು ನಿಮ್ಗೆ 5ನೇ ತೋರಿಸಿದೀನಿ, 8ನೇ ತೋರಿಸಿದೀನಿ. ಇದು 6ನೇದು ಪರಶುರಾಮ, ಅಲ್ಲಿ ಕೈಯಲ್ಲಿ ಪರಶು ಕೊಡ್ಲಿ ಅದು ಹೋಗಿದೆ. 7ನೇದು ಶ್ರೀರಾಮ, ಇಲ್ಲಿ ಬಿಲ್ಲು ಬಾಣ. ಇದು ತುಂಬಾ ರೇರ್ ಸ್ಟ್ಯಾಚು. ಇದು ವಿಷ್ಣು ಧ್ಯಾನ ಮಾಡ್ತಿರೋದು. ಈ ತರ ಸ್ಟ್ಯಾಚು ಇಡೀ ಇಂಡಿಯಾದಲ್ಲಿ 2 ಇರೋದು. ಒಂದು ಬದ್ರಿನಾಥ್, ಇದು ಯಾಕಂದ್ರೆ ಯೂಸಲಿ ಶಿವ ಗಾಡ್ ಆಫ್ ದ ಯೋಗ. ಯಾಕಂದ್ರೆ ನಾವು ಯೋಗ ಅಂತ ಅಂದ್ರೆ ಶಿವ ಅಂತ ಅನ್ನೋದು, ಬಟ್ ವಿಷ್ಣು ಅನ್ನಲ್ಲ. ಈ ತರ ಸ್ಟ್ಯಾಚು ಅದಕ್ಕೆ ಇಡೀ ಇಂಡಿಯಾ 2, ನಾರ್ತ್ ಅಲ್ಲಿ ಒಂದಿದೆ, ಸೌತ್ ಅಲ್ಲಿ ಒಂದಿದೆ. ನಾರ್ತ್ ಅಲ್ಲಿ ಬದ್ರಿನಾರಾಯಣ, ಸೌತ್ ಅಲ್ಲಿ ಇದು ಸೋಮನಾಥಪುರದಲ್ಲಿ ಅಂದ್ರೆ ಕೇಶವ ಟೆಂಪಲ್ ಅಲ್ಲಿ. ಯೋಗ ಮಾಡುವಂತಹ ಶಿವನ ಸ್ಟ್ಯಾಚು 2 ಇರೋದು. ವಿಷ್ಣು ಇದು ಬಟ್ ವಿಷ್ಣು ಮಾಡ್ತಿರೋದು 2. ಬದ್ರಿನಾಥ್ ಅಲ್ಲಿ ಫುಲ್ ಇದೆಯಲ್ಲ, ಅದು ಸ್ಟ್ಯಾಂಡಿಂಗ್ ಇರೋದಂತೆ. ನಂಗೂ ಗೊತ್ತಿಲ್ಲ, ನಾನು ನೋಡಿಲ್ಲ. ಸ್ಟ್ಯಾಂಡಿಂಗ್ ವಿಷ್ಣು ಅಲ್ಲಿ ಇರೋದು, ಇದು ಸಿಟ್ಟಿಂಗ್ ವಿಷ್ಣು. ಬಟ್ ಅಲ್ಲಿ ಪೂಜೆ ಇದೆ, ಬಟ್ ಅಲ್ಲಿ ಪೂಜೆ ಇದೆ, ಇಲ್ಲಿ ಪೂಜೆ ಇಲ್ಲ. ಹಾಗೆ ನೋಡಿ ಸ್ಟ್ಯಾಚುಸ್ ಮೂಗು ನೋಡಿ, ಪ್ರತಿಯೊಂದು ಹೋಗಿದೆ. ಸ್ಪಾಯಿಲ್ ದ ಬ್ಯೂಟಿ, ಲೂಟೆಡ್ ದ ವೆಲ್ತ್. ಹಂಗಾಗಿ ಫಸ್ಟ್ ಟಾರ್ಗೆಟ್ ಫೇಸ್ ಇದೆ. ನಾನು ಹೇಳ್ತೇನೆ, ಸ್ಟ್ರಕ್ಚರ್ಸ್ ಎಲ್ಲ ಇದೆ, ಯಾವುದು ಹೊಸದಾಗಿ ಏನು ಮಾಡಿದಾರೆ ಅನ್ನಂಗಿಲ್ಲ, ಆದ್ರೆ ಎಲ್ಲ ಹೋಗಿರೋಂಥದ್ದೇ ಇರೋದು. ಅದ್ರಲ್ಲೂ ಈಗ ಹೆಂಗಂದ್ರೆ ಇದೆ ಫುಲ್ ಡೆಮೊಲಿಷ್ ಮಾಡೋಂಗಿಲ್ಲ, ಹೊಸದಾಗಿ ಮಾಡಂಗಿಲ್ಲ, ಮಾಡಕ್ಕೆ ಆಗಲ್ಲ. ಡೆಮೊಲಿಷ್ ಮಾಡಿದ್ರೆ ಕಾರ್ವಿಂಗ್ಸ್ ಹೋಗುತ್ತೆ. ಆಮೇಲೆ ಇಷ್ಟು ಚೆನ್ನಾಗಿ ಯಾರು ಮಾಡ್ತಾರೆ ಈಗ, ಹಂಗಾಗಿ ಮಾಡಕ್ಕಾಗಲ್ಲ. ಇರೋದನ್ನ ನಾವು ಪ್ರಿಸರ್ವ್ ಮಾಡ್ಬೇಕು. ನೀವು 1268 ಅಂತಂದ್ರಲ್ಲ ಮ್ಯಾಮ್, ಸ್ಟಾರ್ಟ್ ಮಾಡಿದ್ದು ಅದು ಮುಗಿದಿದ್ದ ಅವಾಗ ಸ್ಟಾರ್ಟ್ ಆಗಿದೆ. ಎಷ್ಟು ವರ್ಷ ಹಿಡಿತು ಮ್ಯಾಮ್ ಎಲ್ಲ? 68 ವರ್ಷ ಹಿಡಿತು. 68 ವರ್ಷ ಮಾಡಿರೋದು. ಹೊಯ್ಸಳೇಶ್ವರ ಟೆಂಪಲ್ 200 ವರ್ಷ ಹಿಡಿತಲ್ಲ ನಮ್ಮದು? ಇಲ್ಲ, ಅದು 193. ಅದು ಆಲ್ಮೋಸ್ಟ್ ಬೇಲೂರು. ಸೊ ಇದು ಸೋಮನಾಥ್ ಅವ್ರು ಇರೋ ಟೈಮಲ್ಲಿ ಫುಲ್ ಕನ್ಸ್ಟ್ರಕ್ಷನ್. ಸೋಮನಾಥ ಸನ್ನು ಗ್ರ್ಯಾಂಡ್ ಸನ್ನು ಕಂಪ್ಲೀಟ್ ಮಾಡಿರೋದು. ರೀಜನರೇಷನ್. ಇದ್ರ ಕಲ್ಲು ಅಂದ್ರೆ ಏನ್ ಕಲ್ಲು ಯೂಸ್ ಮಾಡಿದಾರ? ಎಲ್ಲಿಂದ ತೊಗೊಂಬಂದಿರೋದು ಕ್ವಾರಿ? ಎಲ್ಲ ಸರ್ ಇದು ಇಲ್ಲೇನೆ, ಇಲ್ಲೇ ಲೋಕಲ್ ತುಮಕೂರು ಸರೌಂಡಿಂಗ್. ಓಕೆ. ಅಲ್ಲೆಲ್ಲ ಸ್ಯಾಂಡ್ ಸ್ಟೋನ್, ಇದು ಸೋಪ್ ಸ್ಟೋನ್ ಎಲ್ಲ ಸಿಗುತ್ತೆ. ಅದು ಸ್ಯಾಂಡ್ ಸ್ಟೋನ್ ಅಲ್ಲಿದೆ ಅಲ್ಲ, ಅಲ್ಲಿ ಹೊರಗಡೆ ಅದು ಕಂಬ ಇದಾವಲ್ಲ ಆ ತರ. ಅದಕ್ಕೆ ಅದು ಹಂಪಿ ಇರಲ್ಲ, ಬರೀ ಕೇವ್ಸ್ ಬಿಟ್ರೆ ಕಾರ್ವಿಂಗ್ಸ್ ಇರಲ್ಲ. ಕಾರ್ವಿಂಗ್ಸ್ ಏನಿದ್ರು ಹೊಯ್ಸಳ ಟೆಂಪಲ್ ಅಲ್ಲಿ ಮಾತ್ರ. ಕೇವ್ಸ್ ಏನಿದ್ರು ಇದು ಕೆತ್ತಲಿಕ್ಕೆ ಈಸಿ, ಅಂದ್ರೆ ಫ್ರೆಶ್ ಆಗಿ ಸ್ಟೋನ್ ಇರೋದು ಕೆತ್ತಲಿಕ್ಕೆ ಈಸಿ ಇರುತ್ತಲ್ಲ, ಕೆತ್ತಲಿಕ್ಕೆ ಈಸಿ. ಆಮೇಲೆ ವೆದರ್ಗೆ ಗಟ್ಟಿ ಆಗುತ್ತೆ. ಬಟ್ ಮಾಡಿಟ್ಮೇಲೆ ಎಷ್ಟು ವರ್ಷಕ್ಕಾದ್ರೂ ಗಟ್ಟಿ ಆಗ್ಲಿ, ಬಟ್ ಮಾಡ್ಬೇಕಾದ್ರೆ ಮಾತ್ರ ಸಾಫ್ಟ್ ಇರಬೇಕು. ಕರೆಕ್ಟ್. ಅದಕ್ಕೆ ಗಡ್ಡ. ಓಕೆ. ಚತುರ್ಮುಖ ಬ್ರಹ್ಮ, ಧನ್ವಂತರಿ, ಆಯುರ್ವೇದ ಡಾಕ್ಟರ್, ಗಾಡ್ ಆಫ್ ಆಯುರ್ವೇದ, ಅಮೃತ ಕಲಶ ಮೆಡಿಸನ್ ಪವರ್. ಮತ್ಸ್ಯ ಫಸ್ಟ್ ಅವತಾರ. ನಿಮ್ಗೆ 8, 5, 6, 7 ತೋರಿಸಿದೀನಿ, ಆಯ್ತಾ? ಈಗ ಇದು ಮೊದಲನೇದು ಮತ್ಸ್ಯ, ಫಿಶ್. 2ನೇದು ಕೂರ್ಮ, ಆಮೆ. 3ನೇದು ವರಹ, ಪಿಗ್ಗು ಅಥವಾ ಬೋರು. ವರಹಾಗೂ ಮತ್ತೆ ಮತ್ಸ್ಯಾಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಮೂಗಿದೆ, ಅಲ್ಲಿ ಮೂಗ್ ಅಂತಂದ್ರೆ ಒಂದು ಸ್ಟ್ರೇಟ್ ಬಂದ್ಬಿಟ್ಟಿದೆ. ಫಿಶ್ ಕೂರ್ಮ, ಆಮೆ. 2ನೇದು ಇದು ವರಹ, ಅದು ಅದು ಇದು ನರಸಿಂಹ, ಲಕ್ಷ್ಮೀ ನರಸಿಂಹ. ಹಾಗಾಗಿ ಇಲ್ಲಿ 8 ಇದೆ. ಇದು ಗರುಡ, ಇನ್ನು 2 ಇಲ್ಲ, ಯಾಕಂದ್ರೆ ಇದಾದ್ಮೇಲೆ ಬಂದಿರೋದು ಅದು. ಹಂಗಾಗಿ ಇಲ್ಲಿ ಬುದ್ಧ ಕಲ್ಕಿ ಇಲ್ಲ, ಇನ್ನೆಲ್ಲ 8 ಇದೆ. ಇದು ಗರುಡ, ಅಲ್ಲಿ ವಿಷ್ಣು ವಾಹನ, ವಿಷ್ಣು ಲಕ್ಷ್ಮಣ ಕರ್ಕೊಂಡು ಹೋಗ್ತಿರೋದು. ಇಲ್ಲಿ ವಿಂಗ್ಸ್, ಕಡೆ ವಿಂಗ್ಸ್ ಇದೆ. ಮತ್ತೆ ಇದು ಇಂದ್ರ ಮತ್ತೆ ಸಚಿದೇವಿ, ಅವ್ರ ವಾಹನ ಐರಾವತ. ಇಲ್ಲಿ ಆನೆ, ಬಿಳಿ ಆನೆ. ಯಮುನಾ ನದಿಗೆ ನೀರು ಕುಡಿಯಲು ಬರುತ್ತಿದ್ದಂಥ ದನಕರುಗಳನ್ನ ಕಾಳಿಂಗ ಸರ್ಪ ನುಂಗ್ತಾ ಇರುತ್ತೆ. ಆಗ ಕೃಷ್ಣ ಕಾಳಿಂಗ ಸರ್ಪವನ್ನ ಕೊಂದು ಅದ್ರ ಮೇಲೆ ನಿಂತು ನಾಟ್ಯ ಮಾಡ್ತಿರುವಂಥದ್ದು ಕಾಳಿಂಗ ಮರ್ದನ. ಇದು ಬ್ರಹ್ಮದೇವನ ವಾಹನ ಹಂಸ ಪಕ್ಷಿ. ತನ್ನ ಮರಿಗಳಿಗೆ ನೋಡಿ ಗುಟುಕನ ತಿನ್ನಿಸ್ತಾ ಇದೆ, ಫೀಡ್ ಮಾಡ್ತಿದೆ. ನಮಗೆ ಈ ಕಡೆಯಿಂದ ನೋಡೋರು ಅದೇ ಥರ ಅನಿಸುತ್ತೆ, ಆ ಕಡೆಯಿಂದ ನೋಡೋರು ಅದೇ ಥರ ಅನಿಸುತ್ತೆ. 3D ಸಿಸ್ಟಮ್ ಥರ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಇರಲಿಲ್ಲ, ಅವ್ರದ್ದೊಂದು ಇಮ್ಯಾಜಿನೇಷನ್ ಅಷ್ಟೇ ಇತ್ತು, ಇರಬಹುದು, ಮುಂದೆ ಇರುತ್ತೆ ಅಂತ. ನೋಡಿ, 2 ಕಡೆಯಿಂದ ನೋಡೋರು ನಮಗೆ ಬಂದೇ ಅನಿಸುತ್ತೆ.
ಹಂಸ. ಓಕೆ, ಗೋವರ್ಧನ್ ಪರ್ವತ. ಕಿರುಬೆರಳಲ್ಲಿ ಕೃಷ್ಣ ಎತ್ತಿ ಹಿಡ್ಕೋತಾನಲ್ಲ, ಗೋವರ್ಧನಗಿರಿ ದಾರಿ ಅದು. 194 ಇದೆ ಸುತ್ತ ಈ ಥರದ್ದು. ಅದರಲ್ಲಿ 164 ವಿಷ್ಣುದಿದೆ, ಇನ್ನ 30 ಬೇರೆ. ಬ್ರಹ್ಮ, ಗಣೇಶ, ಧನ್ವಂತರಿ, ಸರಸ್ವತಿ, ಲಕ್ಷ್ಮಿ ಆ ಥರ ಈ ಇದೆ. ಥರದ್ದು ನಾತಿರಿ ಈ ಥರ. ಚಿಕ್ಕದು ದೊಡ್ಡದು ಎಲ್ಲ ಸೇರಿದ್ರೆ 6000 ವಿಗ್ರಹಗಳಿದೆ ಇಲ್ಲಿ. ಬಟ್ ಪ್ರತಿಯೊಂದು ಹೋಗಿರೋದು ಈ ಥರ ಎಲ್ಲ, ಪ್ರತಿಯೊಂದು ಡ್ಯಾಮೇಜ್ ಆಗಿದೆ. ಇದು ಕೇಶವ ಒಂದು ಔಟ್ಲೆಟ್. ದಿಸ್ ಆಲ್ಸೋ 13 feet ಸಿಂಗಲ್ ಸ್ಟೋನ್ ಫ್ರಮ್ ಇನ್ಸೈಡ್ ಟು ಹಿಯರ್. ಒಂದೇ, ಮೂರಕ್ಕೂ ಬೇರೆ ಬೇರೆ ಹೇಳಿದ್ನ. 3 ಶಿಖರ ನೋಡಿದ್ದು. ವಿಷ್ಣು ಲಕ್ಷ್ಮಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕುತ್ಕೊಂಡಿದ್ದಾರೆ. ಅವರ ಕಾಲನ್ನ ಅವರು ಕಮಲದ ಹೂ ಮೇಲೆ ಇಟ್ಟಿದ್ದಾರೆ. ಅವರ ಕಾಲಿನ ಭಾರಕ್ಕೆ ಕಮಲದ ಹೂ ಬೆಂಡಾಗಿದೆ. ಯಾವಾಗ ಬೆಂಡಾಗಿದೆ ಅಂತ ಆನೆ ಗೊತ್ತಾಗುತ್ತೆ, ತನ್ನ ಸೊಂಡ್ಲಿನ ಈ ತರ ಸಪೋರ್ಟ್ ಮಾಡಿದ್ರೆ ಎತ್ತಿ ಹಿಡ್ಕೊಂಡಿದೆ. ಅಂದ್ರೆ ಅಷ್ಟು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ. ವಿಷ್ಣು ಮತ್ತು ಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ನೋಡಿ. 68 ವರ್ಷಗಳ ಕಾಲ 500 ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ ಇಲ್ಲಿ. ಸಿಗ್ನೇಚರ್ಸ್ ಅವ್ರದ್ದು ಮಸಣ ತಮ್ಮ, ಮಲ್ಲಿ ತಮ್ಮ, ಬಾಮೇಯ, ಚಾಮೇಯ, ಚೌಡಯ್ಯ ಅಂತ 500 ಜನದ್ದು ಬರ್ದಿಲ್ಲ. ಬರ್ದಿಲ್ಲ ಮೀನ್ಸ್ ಕೆತ್ತನೆ ಮಾಡಿಲ್ಲ, ಬರೆಯೋದಲ್ಲ ಅಂದ್ರೆ ಈ ತರ ಬರ್ದಿಲ್ಲ, ಕೆತ್ತಿರೋದು. ಆದ್ರೆ ಯಾರ್ಯಾರಿಗೆ ಓದು ಬರಹ ಗೊತ್ತಿತ್ತು ಅವ್ರು ಮಾತ್ರ ಬರ್ಕೊಂಡಿದ್ದಾರೆ. ಸೊ ಓವರ್ ದ ಪೀರಿಯಡ್ ಆಫ್ 60-70 ಇಯರ್ಸ್ ಏನ್ ಕನ್ಸ್ಟ್ರಕ್ಷನ್ ಆಯ್ತು, 500 ಜನ ವರ್ಕ್ ಮಾಡಿದ್ರು ಇಲ್ಲಿ. ಓಕೆ, ನೋಡಿ ಯಾಕೆ ಇಲ್ಲಿ ಮತ್ತೆ ಹೊಸದಾಗಿ ರಿಪೇರಿ ಮಾಡಲ್ಲ ಅಂತ ಅಂದ್ರೆ ನೋಡಿ, ಆಗ ಎಷ್ಟು ನೀಟಾಗಿ ಅವರು ಡೀಪ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲ ಆತರ ಬಂದಿಲ್ಲ. ಇದೇನ್ ರೀಸೆಂಟ್ ಆಗಿ 1958 ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಜಸ್ಟ್ ಎಕ್ಸಾಂಪಲ್ ನೋಡೋದಕ್ಕೆ ಹಾಕಿದ್ದಾರೆ ಯಾವ ತರ ಮಾಡಿರಬಹುದು ಅಂತ ನೋಡಿ. ಆಗ ಎಷ್ಟು ವರ್ಕು ಇಲ್ಲ, ಆತರ ಇಲ್ಲ. ಬಟ್ ಸೇಮ್ ಸ್ಟೋನೆ, ಆದ್ರೆ ಮಾಡೋರ್ ಮೇಲೆ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ಒಂದು ಪೀಸ್ ಅನ್ನ ಹಾಕಿ ಬಿಟ್ಬಿಟ್ಟಿದ್ದಾರೆ. ಏನ್ಷಿಯಂಟ್ ಟೆಂಪಲ್ಸ್ ಒನ್ಸ್ ಡ್ಯಾಮೇಜ್ಡ್ ಅಗೇನ್ ನಾಟ್ ರಿಪೇರ್ಡ್. ಮಾಡಕ್ ಆಗಲ್ಲ, ಎಲ್ಲ ಇದ್ದುವೆ. ಹಾಗಾಗಿ ವಿತೌಟ್ ಇನ್ಸ್ಟ್ರೂಮೆಂಟ್ಸ್ ಈಗ ಎಲ್ಲ ಇದೆ, ಈ ತರ ಬಂದಿದೆ. ಹಂಗಾಗಿ ಮಾಡಲ್ಲ, ಪ್ರಿಸರ್ವ್ ಅಷ್ಟೇನೆ ಈ ತರ ವರ್ಕ್ಗಳು. ಲೈಟ್ಸ್, ಟಿಕೆಟ್, ಏನೇನ್ ನೋಡ್ತೀರಾ ಅದೆಲ್ಲ ಆಫ್ಟರ್ 1958. ಸ್ಟ್ರಕ್ಚರ್ಸ್ ಮಾತ್ರ ಹಳದಿ. ಡಿಪಾರ್ಟ್ಮೆಂಟ್ ಅವರು ತಗೊಂಡಿದ್ದೆ ಅವಾಗ. ಅದಕ್ಕಿಂತ ಮುಂಚೆ ಯಾರು ಇಲ್ಲ. 400 ವರ್ಷ ಯಾರು ಬನ್ನಿ ಹೋಗಿ ಏನಾರು ಮಾಡಿ. ಬಟ್ 58 ಇಂದವ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಮೇಂಟೈನ್. ಟೆಂಪಲ್ ಎಲ್ಲ ಈಗ ಯುನೆಸ್ಕೋ ಆಗಿದೆ, ವರ್ಲ್ಡ್ ಹೆರಿಟೇಜ್. ಈ ಕರ್ನಾಟಕದಲ್ಲಿ ಬರೇ ಇದು ಹಂಪಿ, ಇದು ಬೇಲೂರು, ಹಳೆಬೀಡು, 1985 ಅಲ್ಲೇ ಮಾಡಿದ್ರು. ಇದು ಈಗ ಇನ್ನು ಈ ಕಮಿಂಗ್ ಸೆಪ್ಟೆಂಬರ್ಗೆ 2 ವರ್ಷ ಆಯ್ತು. 2023 ಸೆಪ್ಟೆಂಬರ್ 17 ಅಲ್ಲಿ ಈಗ ಮಾಡಿ. ಕಮಿಂಗ್ ಸೆಪ್ಟೆಂಬರ್ಗೆ 2 ವರ್ಷ ಅಷ್ಟೇ ಆಗಿರೋದು ಯುನೆಸ್ಕೋ. ಅಲ್ಲ, ಕರ್ನಾಟಕದಲ್ಲಿ ಬರೀ ಸ್ವಲ್ಪ ಇದು ಹಂಪಿ, ಇದು ಬೇಲೂರು, ಹಳೆಬೀಡು, ಪಟ್ಟದಕಲ್ಲು ಅಷ್ಟೇ, ಬಾದಾಮಿ ಯಾವ್ದು ಆಗಿಲ್ಲ. ಅಲ್ಲ, ಇದು ಯಾವ ರೀಸನ್ಗೋಸ್ಕರ ಈಗ ಇಷ್ಟ ದಿನ ಬಿಟ್ಟು ಆದ್ಮೇಲೆ ಮ್ಯಾಮ್? ಅಲ್ಲ, ಇಷ್ಟ ದಿನ ಯಾಕೆ ಬಿಟ್ರ? ಯಾರು ಅದನ್ನ ಗುರುತಿಸ್ಲಿಲ್ಲ. ಯಾರು ಈಗ ಇಲ್ಲಿಗೆ ಸುಮಾರು ಜನ ಬಂದು ಹೋದ್ರು. ಬಟ್ ಎಲ್ಲರಿಗೂ ಅದು ಒಬ್ರಿಗೆ ಅನ್ಸುತ್ತೆ, ಒಬ್ರು ಬೇಕು ಅನ್ಸುತ್ತೆ. ಹಂಗಾಗಿ ಯಾರು ವೆರಿ ಫಸ್ಟ್ ಟೈಮು ಇವಾಗಲೇ ಹೊಯ್ಸಳ ಟೆಂಪಲ್ ಯುನೆಸ್ಕೋ ಸೇರಿರೋದು. ಅಲ್ಲ, ಇದು ಎಕ್ಸ್ಕವೇಟ್ ಆಗಿ ಮಾಡಿದ್ರು ಅಂದ್ರೆ ಮಣ್ಣು ಧೂಳು ಕೆಳಗಡೆ 58 ಅವಾಗ ಏನಿಲ್ಲ, ಓಪನ್ ಆಗೇ ಇತ್ತ ಮ್ಯಾಮ್? ಇದು ಓಪನ್ ಆಗೇ ಇತ್ತು, ಓಪನ್ ಆಗೇ ಇರೋದು. ಅದರ ಏನು ಮಾಡಿಲ್ಲ ಇಲ್ಲಿ, ಓಪನ್ ಆಗೇ ಇರೋದು. ಬಟ್ ಇದನ್ನೆಲ್ಲ ಸ್ವಲ್ಪ ಅವಾಗ ಮಣ್ಣಿತ್ತಲ್ಲ, ಈಗೆಲ್ಲ ಕಲ್ಲುಗಳು ಹಾಸಿದ್ದಾರೆ ಎಲ್ಲ ಹಿಂಗೇನೆ. ಅದಕ್ಕೆ ಯಾವಾಗಲೂ ಅವರು ರೈಸ್ಡ್ ಪ್ಲಾಟ್ಫಾರ್ಮ್ ನೋಡಿ, ಎತ್ತರವಾದ ಜಗಲಿಯ ಮೇಲೆ ಯಾಕಿರುತ್ತೆ ಅಂತ ಅಂದ್ರೆ ನೀರಿಂದ ಅವಾಯ್ಡ್ ಮಾಡಬೇಕು. ನೀರು ಬರಲ್ಲ, ಮಣ್ಣು ಬಂದ್ರು ಬರಲ್ಲ, ಅದಕ್ಕೆ ಅದರ ರೈಸ್ಡ್ ಪ್ಲಾಟ್ಫಾರ್ಮ್. ನೋಡಿ, ಸುತ್ತ ಆನೆಗಳು 547 ಆನೆಗಳಿದೆ. ಎಲ್ಲ ಬೇರೆ ಬೇರೆ ಇದೆ, ಒಂದಿರೋ ತರ ಇನ್ನೊಂದಿಲ್ಲ. ಆ ಓಡೋದು, ನೋಡೋದು, ನಿಂತಿರೋದು, ಡ್ರೆಸ್ಸಸ್, ಜುವೆಲ್ಸ್ ಎಲ್ಲ ಚೇಂಜಸ್ ಇದೆ. ಕಾರ್ನರ್ ಮಾತ್ರ 2 ದೇಹ, ಒಂದೇ ತಲೆ. ಇನ್ನರ್ ಕಾರ್ನರ್ಸ್ 2 ಬಾಡೀಸ್ ಇದೆ, 1 ಹೆಡ್ ಇದೆ, ಸ್ಟ್ರೆಂತ್ಗೋಸ್ಕರ ಈ ತರ. ಇದು ಮಕರ ಅಂತ ಅಂದ್ಬಿಟ್ಟು ಇಮ್ಯಾಜಿನರಿ ಅನಿಮಲ್ ಕಾಂಬಿನೇಷನ್ 7 ಇದೆ ನೋಡಿ. ಆನೆಯ ಸೊಂಡಿಲು, ಪಶು ಕಿವಿ, ಕೋತಿಯ ಕಣ್ಣು, ಮೊಸಳೆಯ ಬಾಯಿ, ಹಂದಿಯ ದೇಹ, ಸಿಂಹದ ಕಾಲು, ನವಿಲಿನ ಬಾಲ. ಹೊಯ್ಸಳರ ಪ್ರಕಾರ ಒಬ್ಬ ವೀರ, ಒಬ್ಬ ಯೋಧ ಅಂತ ಅನ್ನಿಸ್ಕೊಂಡವನಿಗೆ ಇಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಕ್ಕೋಸ್ಕರ ಈ ಪ್ರಾಣಿಯನ್ನ ಮಾಡಿದ್ದಾರೆ. ಮಕರ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಮೊಸಳೆ, ಆದ್ರೆ ಇದು ಮೊಸಳೆ ಅಲ್ಲ, ಜಸ್ಟ್ ಕಾಲ್ಪನಿಕ. ಇವೆಲ್ಲಾದ್ರೂ ನೋಡಿ ಇರುತ್ತೆ, ಮಿಥಿಕಲ್ ಅನಿಮಲ್. ಇದು ಮಕರ ಅಂತ ಮಾಡಿರೋದು ಶಿಲ್ಪಿಗಳು 13th ಸೆಂಚುರಿ ಮಾಡಿರೋದು. ಅಲ್ಲಿ ಮೇಲೆಲ್ಲ ಕಲೆಕ್ಟ್ ಆಗಿರೋದು ಇಲ್ಲಿ ಬಂದು ಬರುತ್ತೆ. ಈಗ ಅಂದ್ರೆ ಕಲ್ಲು ಹಾಸಿದ್ರಲ್ಲ ನೋಡಿ, ಅಲ್ಲಿ ಹೋಲ್ ಮಾಡಿದಾರಲ್ಲ, ಅಲ್ಲಿ
ಹೋಗುತ್ತೆ. ಬಟ್ ಫಸ್ಟ್ ಎಲ್ಲ ಮಡ್ಡಲ್ವಾ, ಮಡ್ಡೆಲ್ಲ ಫುಲ್ ಅಬ್ಸರ್ವ್ ಮಾಡ್ತಾ ಇತ್ತು ನೀರನ್ನ ಇಲ್ಲೇನೆ. ಬಟ್ ಇವಾಗ ಕಲ್ಲು ಹಾಸಿದ್ಮೇಲೆ ಡಿಪಾರ್ಟ್ಮೆಂಟ್ ಹೋಲ್ ಮಾಡಿದ್ರೆ ಹೊರಗಡೆ ಹೋಗ್ಬೇಕಲ್ಲ, ಒಂದೇ ಸಲ ಅದು ಡ್ಯಾಮೇಜ್ ಆಗಲ್ಲ. ಓವರ್ ಟೈಮ್ ಅದು ಡ್ಯಾಮೇಜ್ ಆಗ್ಬಿಡುತ್ತೆ. ನಿಂತದ ನೀರು ಅದು ಒಳ್ಳೇದಲ್ಲ ಅಂತ ಹಂಗಾಗಿ ಅದಕ್ಕೇನೆ ಈಗ ಫುಲ್ ಎಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ದೀಪ, ದೀಪ ಒಳಗಿಂದ ಸ್ಕ್ವೇರ್ ನೋಡಿ ಇಲ್ಲಿ ಸ್ಟಾರ್ ಶೇಪ್ ಇದೆ ಅಂತ ಹೇಳಿದ್ನಲ್ಲ. ವೆಂಟಿಲೇಷನ್ ಆಲ್ಸೋ, ಏರಿಯಲ್ ವ್ಯೂ ಆಲ್ಸೋ, ಪ್ಲಾಟ್ಫಾರ್ಮ್ ಆಲ್ಸೋ ಎಲ್ಲ ಸ್ಟಾರ್ ಶೇಪ್ ಇದೆ. ಸೂರ್ಯನಿಗೆ ಗ್ರಹಣ ಬರುತ್ತೆ, ಚಂದ್ರನಿಗೆ ಗ್ರಹಣ ಬರುತ್ತೆ, ನಕ್ಷತ್ರಗಳಿಗೆ ಯಾವುದೇ ಕಾರಣಕ್ಕೂ ಗ್ರಹಣ ಬರೋದಿಲ್ಲ ಅಂತ ಹೊಯ್ಸಳರು ಮಾತ್ರ ಯಾವಾಗ್ಲೂ ಈ ತರ ನಕ್ಷತ್ರ ಕಾರ್ಗದ ಜಿಗ್ಲಿಯ ಮೇಲೆ. ಮತ್ತೆ ಈ 3 ಸಾಲುಗಳು ಆನೆಯಷ್ಟು ಬಲವಾಗಿ, ಕುದುರೆಯಷ್ಟು ವೇಗವಾಗಿ, ಹೂಬಳ್ಳಿಯಷ್ಟು ಸುಂದರವಾಗಿ ನಡೀತಾ ಇತ್ತು ಹೊಯ್ಸಳರ ಆಡಳಿತ ಅನ್ನೋದಕ್ಕೋಸ್ಕರ ಈ 3 ಸಾಲು ಸ್ಟಾರ್ ಶೇಪ್ ನೀವೆಲ್ಲಾದ್ರೂ ಹೋಗಿ ನೋಡಿ, ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಅದು ಹೊಯ್ಸಳ ಡೈನಸ್ಟಿ ಟೆಂಪಲ್. ರಾಜ ಮತ್ತೆ ಶಿಲ್ಪಿಗಳು ಸರ್ ಬೇರೆ ಏನಾದ್ರು ಬಿಟ್ರೆ ಇನ್ನೆಲ್ಲ ಒಂದೇ ತರ ಇರುತ್ತೆ. ಆದ್ರೆ ಒಂದು ಶಿವನ್ ಟೆಂಪಲ್, ವಿಷ್ಣು ಟೆಂಪಲ್ ಬಿಟ್ರೆ ಇನ್ನೆಲ್ಲ ಸೇಮ್ ಕಾಮನ್ ಆಗಿ ಎಲ್ಲ ಹೊಡೆದಾಕಿದ್ದಾರೆ. ಉದ್ದೇಶ ಏನು ಅಂತಂದ್ರೆ ವೆಲ್ತ್ಗೋಸ್ಕರ. ಇದೆಲ್ಲ ರೂಮ್ಸ್ 64 ರೂಮ್ಸ್ ಅವಾಗೇ ಇತ್ತು, ಅವಾಗ್ಲೇ ಇತ್ತು. ಎಲ್ಲರಲ್ಲೂ ಒಂದೊಂದು ಸ್ಟ್ಯಾಚ್ಯೂನು ಇತ್ತು, ವಿಷ್ಣು ಮತ್ತೆ ಲಕ್ಷ್ಮಿ. ಬಟ್ ಅದನ್ನ ಯಾಕೆ ಅವರು ಅಟ್ಯಾಕ್ ಮಾಡ್ತಿದ್ರು ಅಂದ್ರೆ ವೆಲ್ತ್ಗೋಸ್ಕರ. ಆಗಿನ ಕಾಲದಲ್ಲಿ ಬ್ಯಾಂಕ್ ಟ್ರೆಜರ್ ಏನು ಇರ್ಲಿಲ್ವಲ್ಲ, ಎಲ್ಲ ಇಲ್ಲೇ ಸ್ಟೋರ್ ಮಾಡಿ ಕೆಳಗಡೆ ಇಡ್ತಿದ್ರಲ್ಲ. ಯಾವಾಗ ಒಳಗಡೆ ಹುಡುಕಿದ್ರು ಅಲ್ಲೇ ನಮಗೆ ಸಿಕ್ಕಿದೆ ಅಂತ ಅಂದಾಗ ಇಲ್ಲೂ ಸಿಗುತ್ತೆ. ಸಾವಿರಾರು ಒಂಟೆಗಳ ಮೇಲೆ ಬಂದು ತಗೊಂಡೋಗಿದ್ರಂತೆ ಸಂಪತ್ತನ್ನ, ಚಿನ್ನ, ಬೆಳ್ಳಿ, ಮುತ್ತು, ರತ್ನ. ಯಾಕಂದ್ರೆ ಅವಾಗೆಲ್ಲ ಟೆಂಪಲ್ ಅಂತಂದ್ರೆ ಎಲ್ಲದಕ್ಕೂ ಯೂಸು. ಸ್ಕೂಲು, ಕಾಲೇಜು, ಮ್ಯಾರೇಜ್ ಮಾಡೋದಾಗ್ಲಿ, ನ್ಯಾಯ ಪಂಚಾಯತಿ ಮಾಡೋದಾಗ್ಲಿ, ಬ್ಯಾಂಕ್ ಆಗ್ಲಿ, ಎಲ್ಲ ಟೆಂಪಲ್. ಯಾವಾಗ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ತಾನೆ, ಅದಕ್ಕೇನೆ ಎಲ್ಲ ತಗೊಂಡೋಗಿ ಹೊಡೆದಾಕಿರೋದು. 58 ಇಂದನೂ 8:00 ಓಪನ್ ಆದ್ರೆ ಟೆಂಪಲ್ 5:00 ಕ್ಲೋಸ್ ಆಗುತ್ತೆ. ಎವ್ರಿ ಡೇ 365 ಡೇಸ್ ಓಪನ್ ಇರುತ್ತೆ, ಯಾವತ್ತೂ ಕ್ಲೋಸ್ ಇಲ್ಲ. ಬಟ್ ಮಾರ್ನಿಂಗ್ 8:30, ಈವ್ನಿಂಗ್ 5:30. ಅದಕ್ಕೆ ಇವಾಗ ಲಾಕ್ ಬೇಕಲ್ಲ, ಇಲ್ಲ ಅಂತಂದ್ರೆ ಈಗ ನಮ್ಮವರು ಬಂದ್ ಮಾಡ್ತಾರೆ. ಹಂಗಾಗಿ ಲಾಕ್ಗೋಸ್ಕರ ಈಗ ವುಡ್ ಡೋರ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಮೇನ್ ಗೇಟ್ ನೀವು ಬಂದ್ರಲ್ಲ ಅಲ್ಲೇ ಕ್ಲೋಸು 5:30. ಯಾವತ್ತು 5:30 ಮೇಲೆ ಯಾರೇ ಬಂದ್ರು ಓಪನ್ ಇಲ್ಲ. ಮತ್ತೆ ಯಾವತ್ತೂ ರಜನೂ ಇಲ್ಲ. ಅದು ನಾನಿಂದ ತುಳ್ಸೋದು, ರಾಕ್ಷಸರು ಬೆಡ್ತೀನಿ ತಳ್ತಿರೋದು, ಬೆಂಕಿಗೆ ಹಾಕಿರೋದು, ವಿಷ ಕೊಡ್ತಿರೋದು ಫುಲ್ ಇಲ್ಲ. ಈ ತರ ಸ್ವಲ್ಪ ಸ್ವಲ್ಪ ಮಾತ್ರ. ಅದು ಮಂಟಪಗಳು ಸರಿ, ಸ್ಟ್ರಕ್ಚರ್ಸ್ ಈ ತರ ಕಲಶ ಇರುತ್ತೆ. ರಥ ಸಹ ಹೋಗಿದೆ ಮೇಲ್ಗಡೆ. ಈಗ ಅಲ್ಲಿದೆ ಮಂಟಪಗಳು 2. ಕೇಶವನ್ ಗರ್ಭಗುಡಿ ಇದೆಯಲ್ಲ, ಆ ಕಡೆ ಈ ಕಡೆ ಮಂಟಪಗಳಿದೆ. ಈ ಮಂಟಪಗಳು ಎಲ್ಲಿ ಇರುತ್ತೆ ಮಧ್ಯದಲ್ಲಿ ಇದು ಗರ್ಭಗುಡಿ, ಅದೇ ಮೇನ್. ಉಳಿದ 2ಕ್ಕೆ ಮಂಟಪ ಇಲ್ಲ, ಇವೆರಡಕ್ಕೆ ಒಂದಕ್ಕೆ ಇರೋದು ಅದು ಕೇಶವನ್ಗೆ. ಈಗ ಹೋಗಿ ಅಬ್ಸರ್ವ್ ಮಾಡಿ ಒಳಗಡೆ ಕೇಶವ ಸ್ಟ್ಯಾಚ್ಯೂ ಇದೆಯಲ್ಲ, ಆ ಕಡೆ ಈ ಕಡೆ ಮಂಟಪ ಇದೆ. ಆಗ ಅದರಲ್ಲಿ ಲೆಫ್ಟ್ ಅಲ್ಲಿ ಇರುವಂತ ಮಂಟಪದಲ್ಲಿ ವಿಷ್ಣು ವಿಗ್ರಹ ಇದೆ, ಅದು ಆರ್ಚ್ ಹೋಗಿದೆ. ರೈಟ್ ಸೈಡ್ ಅದು ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ, ಖಾಲಿ ಇದೆ.